ಹೆಲೋ ನಮಸ್ತೆ, ವೆಲ್ಕಮ್ ಟು ಇಂಚರ ಕಿಚನ್. ಇವತ್ತು ನಾನು ಹೆಸರು ಬೇಳೆ ಪಾಯಸ ಮಾಡೋ ರೆಸಿಪಿ ಶೇರ್ ಮಾಡೋಕ್ಕೆ ಹೊರಟಿದ್ದೀನಿ. ಮೊದಲಿಗೆ ಇಲ್ಲಿ ನಾನು 1/2 ಕಪ್ ಹೆಸರು ಬೇಳೆ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ಚೆನ್ನಾಗಿ ವಾಶ್ ಮಾಡಿ ನಂತರ ಒಂದು ಪ್ಯಾನಲ್ಲಿ ತುಪ್ಪ ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಒಂದು ಪ್ಯಾನ್ಗೆ 1 ಸ್ಪೂನ್ ತುಪ್ಪ ಹಾಕಿ ವಾಶ್ ಮಾಡಿಟ್ಕೊಂಡಂತಹ ಹೆಸರು ಬೇಳೆನ ಪ್ಯಾನ್ಗೆ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಹೈ ಫ್ಲೇಮ್ ಇಟ್ಕೋಬಾರ್ದು, ಒಂದು ಮೀಡಿಯಮ್ ಫ್ಲೇಮಲ್ಲಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಈಗ ಹೆಸರು ಬೇಳೆ ಕೆಂಪಾಗಿದೆ. ಈಗ ಇದನ್ನು ಒಂದು ಕುಕ್ಕರ್ಗೆ ಬೇಯಿಸೋಕೆ ಇಟ್ಕೊಳ್ತಾ ಇದ್ದೀನಿ. ಈಗ ಹೆಸರು ಬೇಳೆ 1/2 ಕಪ್ ತಗೊಂಡಿದ್ದೆ. ಇಲ್ಲಿ ನಾನು ನೀರನ್ನ 1.5 ಕಪ್ಪು ಹಾಕಿ ಒಂದು ಚಿಟಿಕೆ ಉಪ್ಪು ಹಾಕಿ ನಾನು ಒಂದು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ 2 ಸ್ಪೂನ್ ಗಸಗಸೆನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. 1-2 ಏಲಕ್ಕಿ ಮತ್ತು ಒಂದು ಸ್ವಲ್ಪ ಡ್ರೈ ಶುಂಠಿ ಯೂಸ್ ಮಾಡ್ತಾ ಇದ್ದೀನಿ. ನೀವಿದ್ದರೆ ಯೂಸ್ ಮಾಡ್ಬೋದು, ಆಪ್ಷನಲ್ಲು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ತುಪ್ಪ ಏನು ಹಾಕಬಾರ್ದು, ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂದು ಜಾರ್ಗೆ ಡ್ರೈ ರೋಸ್ಟ್ ಆಗಿದ್ದಂಥ ಗಸಗಸೆ, ಏಲಕ್ಕಿ ಮತ್ತು ಹಸಿ ಶುಂಠಿ ಜೊತೆಗೆ ಒಂದು 8ರಿಂದ 10 ಬಾದಾಮನ್ನ ನೆನೆಸಿ ಸಿಪ್ಪೆ ತೆಗೆದಿಟ್ಟಿದ್ದೆ ಮತ್ತು ಒಂದು 8-10 ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಳ್ಳೋದ್ರಿಂದ ಪಾಯಸದ್ದು ರಿಚ್ನೆಸ್ ಜಾಸ್ತಿ ಆಗುತ್ತೆ. ಮತ್ತು ಮಕ್ಕಳು ಡ್ರೈ ಫ್ರೂಟ್ಸ್ನ ಎತ್ತಿಟ್ಬಿಟ್ಟು ತಿಂತಾರಲ್ವ, ಹೀಗೆ ಗ್ರೈಂಡ್ ಮಾಡಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಮಕ್ಕಳಿಗೂ ಗೊತ್ತಾಗಲ್ಲ. ಮತ್ತು ಒಂದು 1/2 ಕಪ್ನಷ್ಟು ತೆಂಗಿನಕಾಯಿನ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಪೇಸ್ಟ್ ರೆಡಿಯಾಗಿದೆ. ಇದನ್ನ ಎಷ್ಟು ನೈಸ್ಗೆ ರುಬ್ಬಕ್ಕಾಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ನಾನು ಏನು ಅಳತೆಯಲ್ಲಿ ಹೆಸರು ಬೇಳೆ ತೊಗೊಂಡಿದ್ನೋ 1/2 ಕಪ್ನಷ್ಟು ಬೆಲ್ಲನ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಡೋಣ. ಅದರಲ್ಲಿ ಏನಾದರೂ ಕಲ್ಲಿನಂಶ ಇದ್ದರೆ ಅದನ್ನು ಸ್ವಲ್ಪ ಸೋಸ್ಕೋಬೇಕು. ನಂತರ ಒಂದು ಪ್ಯಾನ್ಗೆ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರೈ ಆಗಿದೆ, ಇದನ್ನು ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ. ಈಗ ಹೆಸರುಬೇಳೆ ಕರೆಕ್ಟ್ ಹದಕ್ಕೆ ಬೆಂದಿದೆ. ತುಂಬ ಸ್ಮ್ಯಾಶು ಆಗಬಾರ್ದು, ಇಲ್ಲ ಗಟ್ಟಿಗೂ ಇರಬಾರ್ದು. ಈ ಹದಕ್ಕೆ ಬೆಂದರೆ ಹೆಸರುಬೇಳೆ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಪ್ಯಾನ್ಗೆ ಹಾಕಿದ ತಕ್ಷಣ ಕರಗಿಸಿ ಇಟ್ಕೊಂಡಂಥ ಬೆಲ್ಲನ ಶೋಧಿಸ್ಕೊಳ್ತಾ ಇದ್ದೀನಿ. ಹೀಗೆ ಇಮಿಡಿಯೇಟ್ ಬೆಲ್ಲ ಹಾಕಿಬಿಟ್ರೆ ಹೆಸರುಬೇಳೆ ಏನಿದೆ ಅದು ಸ್ಮ್ಯಾಶ್ ಆಗಲ್ಲ, ಸ್ವಲ್ಪ ಬಾಯಿಗೆ ಸಿಗೋಗೆ ಇರುತ್ತೆ. ನಂತರ ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ, ಬೆಲ್ಲ ಮತ್ತು ನಾವು ಮಾಡಿಕೊಂಡಂತಹ ತೆಂಗಿನಕಾಯಿ ಗಸಗಸೆ ಪೇಸ್ಟು ಇದು ಈಗ ಚೆನ್ನಾಗಿ ಕುದಿ ಬರಬೇಕು. ಇಲ್ಲಿ ನಾನು ಸ್ವಲ್ಪ ಒಂದು 1/2 ಕಪ್ನಷ್ಟು ಹಾಲನ್ನ ಬಳಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಂದರೆ ನಾನು ಇಲ್ಲೆಲ್ಲೂ ನೀರು ಬಳಸಿಲ್ಲ. ಇದು ಕನ್ಸಿಸ್ಟೆನ್ಸಿಗೆ ನಾನು ಹಾಲನ್ನೇ ಬಳಸ್ತಾ ಇದ್ದೀನಿ. ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಪಾಯಸ ಕುದೀತಿದೆ. ಈ ಹಂತದಲ್ಲಿ ಇದಕ್ಕೆ 1-2 ಸ್ಪೂನು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ಪ್ಲೀಸ್ ಈ ರೆಸಿಪಿ ಟ್ರೈ ಮಾಡಿ. ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತು, ನಮ್ಮ ಚಾನಲ್ ರೆಸಿಪಿಗಳು ಹೇಗೆ ಬರ್ತಿದೆ, ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಇದಕ್ಕೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು
ತುಪ್ಪ ಕೂಡ. ಬಿಸಿ ಬಿಸಿ ಹೆಸರುಬೇಳೆ ಪಾಯಸ ರೆಡಿ.